but 99.9% mangroves are always present in coastal wetlands. Okay, but exceptions ಇದಾವೆ. ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನು ಡಿಸ್ಚಾರ್ಜ್ ಮಾಡಿರ್ತೀವಿ, ಪ್ಲಾಸ್ಟಿಕ್ ಬಿಸಾಕಿರ್ತೀವಿ, ಸಾಲಿಡ್ ವೇಸ್ಟ್ ಹಾಕಿರ್ತೀವಿ, ಆಯಿಲ್ ಸ್ಪಿಲ್ಸ್ ಆಗಿರುತ್ತೆ. ಓಕೆ, ಏನೆಲ್ಲ ಬಿಸಾಕಿರ್ತೀವಲ್ಲ, ಈ ಓಷನ್ಸ್ ಅಲ್ಲಿರುವಂತ ಇಂಪ್ಯೂರಿಟೀಸ್ ಅನ್ನ ಹೀರ್ಕೊಂಡು, ಓಕೆ, ಅಬ್ಸರ್ವ್ ಮಾಡ್ಕೊಂಡು ಓಷನ್ ವಾಟರ್ನ ಪ್ಯೂರಿಫೈ ಮಾಡುವಂತ ಸಾಮರ್ಥ್ಯ ಇರುತ್ತೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಗಳ ಕುರಿತಂತೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಎವ್ರಿ ಇಯರ್ July 22 ಇಸ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಮ್ಯಾಂಗ್ರೋವ್ ಡೇ. ಓಕೆ, ರೂಟ್ಸ್ ಓಷನ್ಸ್ ಅಲ್ಲಿ ಇದೆಯಾ? ರೂಟ್ಸ್ ಓಷನ್ಸ್ ಅಲ್ಲಿ ಇದೆ. ಓಕೆ, ರೂಟ್ಸ್ ಓಷನ್ಸ್ ಅಲ್ಲಿ ಇರೋದ್ರಿಂದ ಸಾಲ್ಟ್ ವಾಟರ್ ಟಾಲರೇಟ್ ಮಾಡಲೇಬೇಕಾ? ಸಾಲ್ಟ್ ಟಾಲರೆಂಟ್ ಪ್ಲಾಂಟ್ಸ್ ಆರ್ ಕಾಲ್ಡ್ as halophytes. ಇನ್ ಒನ್ ವೇ ದ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಮತ್ತೆ ಅಕ್ವಾಟಿಕ್ ಇಕೋಸಿಸ್ಟಮ್ ನ ಪ್ರೊಟೆಕ್ಟ್ ಮಾಡುವಂತ ಬಫರ್ ಝೋನ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಸಿ ಡೋಂಟ್ ಗೆಟ್ ಕನ್ಫ್ಯೂಸ್ ಆಗಬೇಡಿ. ಸಿ ಹೈಯೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು ಇಂಡೋನೇಷ್ಯಾದಲ್ಲಿ, ಬಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು ಇಂಡಿಯಾದಲ್ಲಿ. ಆಯ್ತಾ? The first point about mangrove is it's a vegetation which grows in coastal wetlands. ಅದಕ್ಕೆ ನಾನು ಸುಮಾರು ಇಮೇಜಸ್ ತಗೊಂಡಿದ್ದೀನಿ ನೋಡಿ. It's a vegetation which grows in coastal wetlands. See the images. Land and ocean ಮಧ್ಯದಲ್ಲಿ ಬೆಳೆಯುತ್ತೆ. ಆಯ್ತಾ? ಗುಡ್. ಓಕೆ, ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಇಫ್ ದಿಸ್ ಇಸ್ ಪೆನಿನ್ಸುಲರ್ ಪೋರ್ಷನ್ ಆಫ್ ಇಂಡಿಯಾ ತಗೊಂಡ್ರೆ ನಿಮ್ಗೆ ಮ್ಯಾಂಗೋಸ್ ಕಂಡು ಬರೋದು ಕೋಸ್ಟಲ್ ಮಾತ್ರ. ಇಲ್ಲಿ ಕೋಸ್ಟಲ್ ಮಾತ್ರ ಕಂಡು ಬರುತ್ತೆ. ಮೈನ್ ಲ್ಯಾಂಡ್ ಅಲ್ಲಿ ಬರುತ್ತಾ? ಬರಲ್ಲ. ಇದನ್ನ ಹೇಳಿದಾಗ ಓಕೆ, ಇದನ್ನ ಹೇಳಿದಾಗ ಇಟ್ಸ್ ಎ ವೆಜಿಟೇಷನ್ ವಿಚ್ ಗ್ರೋಸ್ ಇನ್ ಕೋಸ್ಟಲ್ ವೆಟ್ಲ್ಯಾಂಡ್ಸ್. ಆಯ್ತಾ? ಇದನ್ನ ಹೇಳಿದ್ರೆ ಯಾವ್ದೋ ಬ್ಯಾಚ್ ಹೇಳ್ತಿದ್ದೆ, ನಾನು ಬೆದ್ದು ನಿಂತ್ಕೊಂಡೆ. ಇಲ್ಲ ಸರ್, ನಮ್ಮೂರಾಗ ಒಂದು ಕೆರೆ ಐತೆ ಸರ್, ಒಂದು ಮ್ಯಾಂಗ್ರೋವ್ ಐತೆ ಸರ್. ನಾನು ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ಬಂದು ಕಿತ್ತಾಗತ್ತ? ಆಯ್ತಾ? ಎಲ್ಲ ಮಿಸ್ ಆಗಿ ಒಂದು ಬೆಳ್ಕೊಂಡ್ರತ್ತೆ, ಏನ್ ಮಾಡಕ್ಕಾಗತ್ತೆ? ಅಡಾಪ್ಟೇಷನ್ ಮಾಡ್ಕೊಂಡು ಅಲ್ಲೊಂದು ಇಲ್ಲೊಂದು ಇರ್ತವೆ. ಬಟ್ 99.9% ಮ್ಯಾಂಗ್ರೋವ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಕೋಸ್ಟಲ್ ವೆಟ್ಲ್ಯಾಂಡ್ಸ್. ಓಕೆ, ಬಟ್ ಎಕ್ಸೆಪ್ಷನ್ಸ್ ಇದಾವೆ. ಎಕ್ಸೆಪ್ಷನ್ ನಾನೇ ಕೊಡ್ತೀನಿ ನೋಡಿ. ಇಲ್ಲಿ ಓಕೆ, ಇಲ್ಲಿ ಗುಜರಾತ್ ಬರುತ್ತೆ, ನಿಮಗೆ ಗೊತ್ತಿದೆ. ಗುಜರಾತ್, ಓಕೆ, ಗುಜರಾತ್ ಇಂದ 45 ಕಿಲೋಮೀಟರ್ಸ್ ದೂರದಲ್ಲಿ ಅರೇಬಿಯನ್ ಸಿ ಇದೆ. ಅರೇಬಿಯನ್ ಸಿ ನಲ್ಲಿ ಒಂದು ಕೋರಿ ಕ್ರೀಕ್ ಅಂತ ಒಂದು ಐಲ್ಯಾಂಡ್ ಇದೆ. ಐಲ್ಯಾಂಡ್ ಆಫ್ ಗುಜರಾತ್, ಕೋರಿ ಕ್ರೀಕ್ ಅಂತ. ಈ ಕೋರಿ ಕ್ರೀಕ್ ಒಳಗಡೆ ಗುನೇರಿ ಅಂತ ಒಂದು ಜಾಗ ಇದೆ. ಓಕೆ, ಗುನೇರಿ. So there we can see inland mangroves. ಅಂದ್ರೆ ಯಾವ ವಾಟರ್ ಇಲ್ಲ, ಏನೂ ಇರಲ್ಲ ಅಲ್ಲಿ. We can see inland mangroves. So this is exception. ಈ ತರದ್ದು ಪ್ರಪಂಚದಲ್ಲಿ 8 ಇರೋದು inland mangroves. There are only 8 inland mangroves across the world. ಅಂದ್ರೆ ಇಂಡಿಯಾದಲ್ಲಿ ಒಂದು. That is inland mangroves of Guneri, which is present in Kori Creek of Gujarat region. ಇದನ್ನ ಇತ್ತೀಚೆಗೆ ಗುಜರಾತ್ ಗೌರ್ಮೆಂಟ್ ಈಗ ಒಂದು ವಾರದಿಂದ ಕೇಳಿಸ್ಕೊಳ್ಳಿ, ಅಲ್ಲಿ ಇಂಟರ್ಲಿಂಕ್ ಕರೆಂಟ್ ಅಫೇರ್ಸ್, ಒಂದು ವಾರದಿಂದ ಗುಜರಾತ್ ಗೌರ್ಮೆಂಟ್ ಇದನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ತು ಜಸ್ಟ್ ಒನ್ ಎ ವೀಕ್ ಬಿಫೋರ್. ಅಂಡ್ ದಿಸ್ ಇಸ್ ಗುಜರಾತ್ಸ್ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಇನ್ಲ್ಯಾಂಡ್ ತೋರಿಸಿ ಸರ್. ಆಯ್ತು, ತೋರಿಸ್ತೀನಿ. ಇನ್ಲ್ಯಾಂಡ್ ಮ್ಯಾಂಗ್ರೋವ್ಸ್, ದಿಸ್ ಆರ್ ದ ಇನ್ಲ್ಯಾಂಡ್ ಮ್ಯಾಂಗ್ರೋವ್ಸ್ ಆಫ್ ಕುನೇರಿ. ಮ್ಯಾಂಗ್ರೋವ್ಸ್ ಬಟ್ ವಿತೌಟ್ ವಾಟರ್. ಎಕ್ಸೆಪ್ಷನ್ ಇವೆಲ್ಲ ಇನ್ಲ್ಯಾಂಡ್ ಮ್ಯಾಂಗ್ರೋವ್ಸ್ ಆಫ್ ಗುನೇರಿ. ಓಕೆ, ಸೊ ಇನ್ ದಿಸ್ ವೇ, ಬಟ್ ಎಕ್ಸೆಪ್ಷನ್ಸ್ ಇದೆ. ಬಟ್ 99% ಆಫ್ ದ ಟೈಮ್ಸ್, ಓಕೆ, 99% ಆಫ್ ದ ಟೈಮ್ಸ್ ಮ್ಯಾಂಗ್ರೋವ್ ಇಸ್ ಎ ವೆಜಿಟೇಷನ್ ವಿಚ್ ಗ್ರೋಸ್ ಇನ್ ಕೋಸ್ಟಲ್ ವೆಟ್ಲ್ಯಾಂಡ್ಸ್. ಆಯ್ತಾ? ಫಸ್ಟ್ ಪಾಯಿಂಟ್ ಕ್ಲಿಯರಾ? ಸೆಕೆಂಡ್ ಪಾಯಿಂಟಿಗೆ ಬರ್ತೀನಿ. ಓಕೆ, ಇದು ನನ್ನ ಮ್ಯಾಂಗ್ರೋವ್ಸ್ ಅನ್ನ ವಾಟರ್ ಫಿಲ್ಡ್ ಫಾರೆಸ್ಟ್ ಏರಿಯಾಸ್ ಅಂತ ಕರಿಬಹುದಾ? ಪ್ಲೀಸ್ ಮಾತಾಡಿ. ವಾಟರ್ ಫಿಲ್ಡ್ ಫಾರೆಸ್ಟ್ ಏರಿಯಾಸ್ ಅಂತ ಕರಿಬಹುದಾ? ಮಾತಾಡ್ರಿ, ನೋಡ್ರಿ ಕರೆಕ್ಟ್ ಇಮೇಜಸ್ ನೋಡ್ರಿ. ಓಕೆ, ದೀಸ್ ಆರ್ ದ ವಾಟರ್ ಫಿಲ್ಡ್ ಫಾರೆಸ್ಟ್ ಏರಿಯಾಸ್. ವುಡ್ಡಿ ವೆಜಿಟೇಷನ್, ನಾನ್ ವುಡ್ಡಿನ ವುಡ್ಡಿ ವೆಜಿಟೇಷನ್. ಸೊ ಇಟ್ ಇಸ್ ಕಾಲ್ಡ್ ಅ ಸ್ವ್ಯಾಮ್.
ನಾನು ಹೇಳಿದ್ನೇ ಇಲ್ಲ, ವಾಟರ್ ಫೀಲ್ಡ್ ಫಾರೆಸ್ಟ್ ಏರಿಯಾಸು woody vegetation is that called as swamp. Okay, so mangroves can be called as swamps. Okay, ಮೂರನೇದು ಓಕೆ ಇಲ್ಲಿ ಓಕೆ ರೂಟ್ಸ್ ಓಷನ್ಸ್ ಅಲ್ಲಿ ಇದೆಯಾ? ರೂಟ್ಸ್ ಓಷನ್ಸ್ ಅಲ್ಲಿ ಇದೆ. ಓಕೆ, ರೂಟ್ಸ್ ಓಷನ್ಸ್ ಅಲ್ಲಿ ಇರೋದ್ರಿಂದ ಸಾಲ್ಟ್ ವಾಟರ್ ಟಾಲರೇಟ್ ಮಾಡಲೇಬೇಕಾ? ಸಾಲ್ಟ್ ಟಾಲರೆಂಟ್ ಪ್ಲಾಂಟ್ಸ್ ಆರ್ ಕಾಲ್ಡ್ as halophytes. Salt tolerant plants are called as halophytes. Third point. Fourth point, sir, what are the climatic conditions required for the growth of mangroves? Okay, mangroves ಬೆಳಿಬೇಕು ಅಂದ್ರೆ climatic conditions ಹೆಂಗಿರಬೇಕು ಅಂತ ನೋಡಿ. It requires high temperature, high rainfall. Okay, so high temperature, high rainfall. So ಹೆಚ್ಚು ಕಡಿಮೆ ನಿಮಗೆ ಓಕೆ 25 to 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು. ಓಕೆ, 25 to 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು. ಓಕೆ, 150 to 300 ಸೆಂಟಿಮೀಟರ್ ಮಳೆ ಆಗ್ಬೇಕು. ಹೈ ಟೆಂಪರೇಚರ್, ಹೈ ರೈನ್ಫಾಲ್. ಆಯ್ತಾ? ಯಾರೋ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಸರ್ ಅಷ್ಟೊಂದು ನೀರೈತೆ ಮಳೆ ಹಾಕ್ಬೇಕು ಸರ್ ಅಂತ. There is huge amount of water present in mangroves. Why they need rainfall ಅಂತ. ಯಾಕೆ ಅಂದ್ರೆ ಬ್ರದರ್, ಈ ಟೆರೆಸ್ಟ್ರಿಯಲ್ ಪ್ಲಾಂಟ್ ಅಕ್ವಾಟಿಕ್ ಪ್ಲಾಂಟ್? ಇಟ್ ಈಸ್ ಟೆರೆಸ್ಟ್ರಿಯಲ್ ಪ್ಲಾಂಟ್. ಅಕ್ವಾಟಿಕ್ ಪ್ಲಾಂಟ್ ಅಂದ್ರೆ ಪೂರ್ತಿ ನೀರಲ್ಲಿ ಬೆಳಿಬೇಕು. ಇದು ನೋಡಿ ಬೆಳೀತಿರೋದು ಭೂಮಿಲೇ, ಸ್ವಲ್ಪ ನೀರಿದೆ ಅಷ್ಟೇ, ನೀರು ತುಂಬಿಕೊಂಡಿದೆ ಅಷ್ಟೇ, ಬಟ್ ಬೆಳೀತಿರೋದು ಅರ್ಥಲ್ಲ, ಭೂಮಿಲೇ. ಇಟ್ಸ್ ಟೆರೆಸ್ಟ್ರಿಯಲ್ ಪ್ಲಾಂಟ್. ಯಾವುದೇ ಟೆರೆಸ್ಟ್ರಿಯಲ್ ಪ್ಲಾಂಟ್ ಗ್ರೋತ್ ಆಗಬೇಕು ಅಂತಂದ್ರೆ ಫ್ರೆಶ್ ವಾಟರ್ ಬೇಕೇ ಬೇಕು. ಫಾರ್ ದ್ಯಾಟ್ ರೀಸನ್ ಇಟ್ ನೀಡ್ಸ್ ರೈನ್ಫಾಲ್. ಓಕೆ, ಸೊ ಹೈ ರೈನ್ಫಾಲ್, ಹೈ ಟೆಂಪರೇಚರ್. Since it is present between aquatic ecosystem and terrestrial ecosystem, it represents ecotone. It represents ecotone. These are the 5 points regarding introduction to mangroves. Okay, point number one. Okay, first, it's a vegetation which grows in coastal wetlands. Second, okay, these are the water-filled forest areas which are characterized with woody vegetation, so they are called as swamps. The roots are inside the oceans, so they need to tolerate salt. Salt-tolerant plants are called as halophytes. Fourth point is favorable climatic conditions. They require high temperature, high rainfall. So 25 to 35 degrees Celsius temperature ಇರಬೇಕು, 150 to 300 ಮಳೆ ಇರಬೇಕು. Okay, since it is present between aquatic and terrestrial ecosystem, it represents ecotone. Aita? Yes or no? Okay, now let us come to importance first. Aita? Now let us come to importance of mangroves. Okay, listen here. Mangroves wetlands ಅಲ್ಲಿ ಇರೋದ್ರಿಂದ they become the importance of wetlands. ಅರ್ಥ ಆಗ್ತಿದೆಯಾ? So because of mangroves, wetlands are getting importance. ಈಗ ಓಕೆ, ಇಲ್ಲಿ ಓಷನ್ ಇದೆ, ಇಲ್ಲಿ ಲ್ಯಾಂಡ್ ಇದೆ. ಆಯ್ತಾ? ಇಲ್ಲಿ ಓಷನ್ ಇದೆ, ಲ್ಯಾಂಡ್ ಇದೆ. ಸೊ ಓಷನ್ ಇಂದ ಈ ಟೈಡ್ಸು, ವೇವ್ಸು, ಸುನಾಮಿ, ಸೈಕ್ಲೋನ್ಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ, ಟೈಡ್ಸ್, ವೇವ್ಸು, ಸುನಾಮಿ, ಸೈಕ್ಲೋನ್ಸ್ ಬಂದು ಹೊಡಿತಾ ಇರೋದ್ರಿಂದ ಇಲ್ಲಿ ಕೋಸ್ಟಲ್ ಎರೋಷನ್ ಆಗ್ತಾ ಇರುತ್ತೆ, ಕೋಸ್ಟಲ್ ಫ್ಲಡ್ಡಿಂಗ್ ಆಗ್ತಾ ಇರುತ್ತೆ. ಹಾಗಾದ್ರೆ ಕೋಸ್ಟಲ್ ಎರೋಷನ್ ಮತ್ತು ಕೋಸ್ಟಲ್ ಫ್ಲಡ್ಡಿಂಗ್ ನ ಪ್ರಿವೆಂಟ್ ಮಾಡಿ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ನ ಪ್ರೊಟೆಕ್ಟ್ ಮಾಡ್ತಿರೋದು ಯಾರು? ಆಯ್ತಾ? ಸರಿ, ಈಗ ಮ್ಯಾಂಗ್ರೋವ್ಸ್ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಓಕೆ, ಕೋಸ್ಟಲ್ ಎರೋಷನ್ ಆಗಿರೋದು. ಕೋಸ್ಟಲ್ ಎರೋಷನ್ ಆಗಿದ್ರೆ ನೀರಲ್ಲಿ ಸೆಡಿಮೆಂಟೇಶನ್ ಜಾಸ್ತಿ ಆಗಿರೋದು. ಸೆಡಿಮೆಂಟೆಡ್ ವಾಟರ್ ಅಲ್ಲಿ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಡೆತ್ ಆಗಿರೋದು, ಅಕ್ವಾಟಿಕ್ ಇಕೋಸಿಸ್ಟಮ್ ಹಾಳಾಗಿರೋದು. ಹಾಗಾದ್ರೆ ಸೆಡಿಮೆಂಟೇಶನ್ ಅವಾಯ್ಡ್ ಮಾಡ್ತಿರೋದು ಯಾರು? ಇನ್ ಒನ್ ವೇ ದ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಮತ್ತೆ ಅಕ್ವಾಟಿಕ್ ಇಕೋಸಿಸ್ಟಮ್ ನ ಪ್ರೊಟೆಕ್ಟ್ ಮಾಡುವಂತ ಬಫರ್ ಝೋನ್ ಆಗಿ ಆಕ್ಟ್ ಮಾಡುತ್ತೆ. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಮತ್ತು ಅಕ್ವಾಟಿಕ್ ಇಕೋಸಿಸ್ಟಮ್ ನ ಪ್ರೊಟೆಕ್ಟ್ ಮಾಡುವಂತ ಬಫರ್ ಝೋನ್ ಆಗಿ ಆಕ್ಟ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ನೋಡಿ, ಈಗ ನೋಡಿ, ಸಿ ದ ಮ್ಯಾಂಗ್ರೋವ್ಸ್ ಇಮೇಜಸ್ ನೋಡಿದ್ರೆ ನೋಡಿ, ಈಗ ಯು ಕ್ಯಾನ್ ಸಿ ದ ಇಮೇಜಸ್. ಸುಂದರ್ಬನ್ಸ್ ತಗೊಂಡ್ಬಿಡ್ತೀನಿ, ಇನ್ನೂ ಸಖತ್ತಾಗಿರುತ್ತೆ. ಆಯ್ತಾ? ಇಫ್ ಕ್ಯಾನ್ ಅಬ್ಸರ್ವ್ ದ ಸುಂದರ್ಬನ್ಸ್. ಆಯ್ತಾ? ಸುಂದರ್ಬನ್ಸ್ ಅಲ್ಲಿ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಇದಾವ? ಮಾತಾಡಿ ಸರ್. ಸುಂದರ್ಬನ್ಸ್ ಅಲ್ಲಿ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಇದಾವ ಇಲ್ಲ? ಅಕ್ವಾಟಿಕ್ ಆರ್ಗಾನಿಸಮ್ಸ್ ಇರ್ತಾವ? ನೀರಿದೆಯಲ್ವಾ ಇಲ್ಲಿ? ಮಾತಾಡ್ರಿ. ಓಕೆ ನೋಡಿ, ಸುಂದರ್ಬನ್ಸ್ ಅಲ್ಲಿ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಇದ್ದಾವೆ, ಅಕ್ವಾಟಿಕ್ ಆರ್ಗಾನಿಸಮ್ಸ್ ಇದಾವೆ, ಆಂಫಿಬಿಯನ್ಸ್ ಇದಾವೆ, ಬರ್ಡ್ಸ್ ಇದಾವೆ.
ಪ್ರಪಂಚದ ಎಲ್ಲಾ ಸ್ಪೀಶೀಸ್ ಅನ್ನ ಒಂದೇ ಕಡೆ ನೋಡ್ಬೇಕು ನ್ಯಾಚುರಲ್ ಆಗಿ ಅಂತಂದ್ರೆ ಅದು ವೆಟ್ಲ್ಯಾಂಡ್ಸ್ ಅಲ್ಲಿ ಮಾತ್ರ ಪಾಸಿಬಲ್ ಇದೆ, ಝೂನಲ್ಲಿ ಬಿಟ್ಟು. ಓಕೆ, ಪ್ರಪಂಚದ ಎಲ್ಲಾ ಸ್ಪೀಶೀಸ್ ಅನ್ನು ಓಕೆ ನ್ಯಾಚುರಲ್ ಆಗಿ ನಾನು ಒಂದೇ ಕಡೆ ನೋಡ್ಬೇಕು ಅಂದ್ರೆ ಇಟ್ ಈಸ್ ಓನ್ಲಿ ಪಾಸಿಬಲ್ ಇನ್ ವೆಟ್ಲ್ಯಾಂಡ್ಸ್ ಬಿಕಾಸ್ ದೇ ಸಪೋರ್ಟ್ ಟೆರೆಸ್ಟ್ರಿಯಲ್, ಅಕ್ವಾಟಿಕ್, ಆಂಫಿಬಿಯನ್, ರೆಪ್ಟೈಲ್ಸ್, ಮ್ಯಾಮಲ್ಸ್, ಏವಿಯನ್ಸ್, ಎವ್ರಿಥಿಂಗ್. ಸೊ ಸೆಕೆಂಡ್ ಪಾಯಿಂಟ್ ಏನಂದ್ರೆ ದೇರ್ ಆರ್ ದ ಸೋರ್ಸ್ ಆಫ್ ಹ್ಯಾಬಿಟ್ಯಾಟ್. ಓಕೆ, ದೇರ್ ಆರ್ ದ ಸೋರ್ಸ್ ಆಫ್ ಹ್ಯಾಬಿಟ್ಯಾಟ್. ಓಕೆ ಸರಿ, ಈಗ ನ್ಯಾಚುರಲ್ ಡಿಸಾಸ್ಟರ್ಸ್ಗಳ ವಿರುದ್ಧ ಸೈಕ್ಲೋನು, ಓಕೆ ಟೈಡ್ಸ್, ವೇವ್ಸ್, ಸೈಕ್ಲೋನ್, ಸುನಾಮಿ, ನ್ಯಾಚುರಲ್ ಡಿಸಾಸ್ಟರ್ಸ್ಗಳ ವಿರುದ್ಧ ಓಕೆ ಕೇಳಿಸ್ಕೊಳ್ಳಿ, ಕೋಸ್ಟಲ್ ರೀಜನ್ಸ್ ಪ್ರೊಟೆಕ್ಟ್ ಮಾಡ್ತಿರೋದು ಯಾರು? ಮ್ಯಾಂಗ್ರೋವ್ಸ್. ಕೋಸ್ಟಲ್ ಸ್ಟೆಬಿಲೈಸೇಷನ್, ಕೋಸ್ಟಲ್ ಸ್ಟೆಬಿಲೈಸೇಷನ್, ದೇ ಆಕ್ಟ್ as a ನ್ಯಾಚುರಲ್ ಶೀಲ್ಡ್ ಅಗೇನ್ಸ್ಟ್ ಡಿಸಾಸ್ಟರ್ಸ್. ಓಕೆ, ನಾಲ್ಕನೇದು ಓಕೆ ಲಾಸ್ಟ್ ಪಾಯಿಂಟ್ ನೋಡಿ, ಮ್ಯಾಂಗ್ರೋವ್ ಬಹಳ ವಿಶೇಷವಾಗಿರುವಂತ ಪ್ಲಾಂಟ್ ಆಯ್ತಾ. ಈ ರೂಟ್ಸ್ ನೋಡ್ತಾ ಇದ್ದೀರಾ, ಈ ರೂಟ್ಸ್ಗೊಂದು ಕೆಪಬಿಲಿಟಿ ಇರುತ್ತೆ, ಒಂದು ಎಬಿಲಿಟಿ ಇದೆ ನೋಡಿ. ನೀವೇನಾದ್ರು ಓಷನ್ಸ್ಗೆ ಇಂಪ್ಯೂರಿಟೀಸ್ ಹಾಕಿದಾಗ, ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನು ಡಿಸ್ಚಾರ್ಜ್ ಮಾಡಿರ್ತೀವಿ, ಪ್ಲಾಸ್ಟಿಕ್ ಬಿಸಾಕಿರ್ತೀವಿ, ಸಾಲಿಡ್ ವೇಸ್ಟ್ ಹಾಕಿರ್ತೀವಿ, ಆಯಿಲ್ ಸ್ಪಿಲ್ಸ್ ಆಗಿರುತ್ತೆ, ಓಕೆ ಏನೆಲ್ಲ ಬಿಸಾಕಿರ್ತೀವಲ್ಲ, ಈ ಓಷನ್ಸ್ ಅಲ್ಲಿರುವಂತ ಇಂಪ್ಯೂರಿಟೀಸ್ ಅನ್ನ ಹೀರ್ಕೊಂಡು ಓಕೆ ಅಬ್ಸರ್ವ್ ಮಾಡ್ಕೊಂಡು ಓಷನ್ ವಾಟರ್ನ ಪ್ಯೂರಿಫೈ ಮಾಡುವಂತ ಸಾಮರ್ಥ್ಯ ಇರುತ್ತೆ. ಓಕೆ, ದೇ ಕ್ಯಾನ್ ಫಿಲ್ಟರ್ ದ ಓಷನ್ ವಾಟರ್ ಬೈ ಅಬ್ಸಾರ್ಬಿಂಗ್ ಇಂಪ್ಯೂರಿಟೀಸ್. ಓಕೆ, ಒಂದ್ ಕಡೆ ಓಷನ್ ಫಿಲ್ಟರ್ ಮಾಡುತ್ತಿದೆ, ಇನ್ನೊಂದ್ ಕಡೆ ಅಟ್ಮಾಸ್ಫಿಯರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಫೋಟೋಸಿಂಥಸಿಸ್ ಮಾಡ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ಅಟ್ಮಾಸ್ಫಿಯರ್ ಕ್ಲೀನ್ ಮಾಡುತ್ತೆ. ಅಂದ್ರೆ ಓಷನ್ಸ್ ಎಲ್ಲಿರುತ್ತೋ ಅಲ್ಲಿ ಅಟ್ಮಾಸ್ಫಿಯರು ಕ್ಲೀನ್ ಆಗುತ್ತೆ, ಓಷನ್ಸು ಕ್ಲೀನ್ ಆಗುತ್ತೆ. ಸಾರಿ, ಮ್ಯಾಂಗ್ರೂವ್ಸ್ ಎಲ್ಲಿರುತ್ತೋ ಅಲ್ಲಿ ಅಟ್ಮಾಸ್ಫಿಯರು ಕ್ಲೀನ್ ಆಗುತ್ತೆ, ಓಷನ್ಸು ಕ್ಲೀನ್ ಆಗುತ್ತೆ. ಸೊ ಮ್ಯಾಂಗ್ರೂವ್ಸ್ ಎಲ್ಲಿರುತ್ತೋ ಅಲ್ಲಿ ಎನ್ವಿರಾನ್ಮೆಂಟಲ್ ಪ್ಯೂರಿಫಿಕೇಶನ್ ಜಾಸ್ತಿ ಇರುತ್ತೆ. ಸೊ ಫೋರ್ತ್ ಪಾಯಿಂಟ್ ಇಸ್ ಎಕಲಾಜಿಕಲ್ ಸ್ಟೆಬಿಲೈಸೇಷನ್. ಎಕಲಾಜಿಕಲ್ ಸ್ಟೆಬಿಲೈಸೇಷನ್ ಇಷ್ಟು ಇಂಪಾರ್ಟೆಂಟ್ ಆಗಿರೋಂಥ ಮ್ಯಾಂಗ್ರೂವ್ಸ್ ನ ನಾವು ನಾನಾ ಕಾರಣಗಳಿಂದ ಕಳ್ಕೊತಾ ಇದೀವಿ. ಫಸ್ಟ್ ಇಂಟ್ರೊಡಕ್ಷನ್ ಐ ಗಿವನ್, ಓಕೆ ಇಂಟ್ರೊಡಕ್ಷನ್ ನಾನು ಕೊಟ್ಟಿದ್ದೀನಿ. So it's a vegetation which grows in coastal wetlands. They're called as swamps, halophytes, climatic conditions, ecotone. Okay, so ನಾಲ್ಕು ಹೇಳಿದ್ದೀನಿ. ಅದಾದ್ಮೇಲೆ ಓಕೆ ಇಂಪಾರ್ಟೆನ್ಸ್ ಆಫ್ ಮ್ಯಾಂಗ್ರೋವ್ಸ್ ಮಾತಾಡ್ತಾ ಇದ್ವಿ. I'll come to the remaining part. Wait. So ನಾಲ್ಕು ಪಾಯಿಂಟ್ ಹೇಳಿದ್ವಿ. ಸೊ ಬಫರ್ ಝೋನ್, ಓಕೆ ಹ್ಯಾಬಿಟ್ಯಾಟ್, ಕೋಸ್ಟಲ್ ಸ್ಟೆಬಿಲೈಸೇಷನ್, ಎಕಲಾಜಿಕಲ್ ಸ್ಟೆಬಿಲೈಸೇಷನ್ ಹೇಳಿದ್ವಿ ಆಯ್ತಾ. ಓಕೆ, ಈಗ ಆದ್ರೆ ಇಷ್ಟು ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಂಗ್ರೋವ್ಸ್ ಅನ್ನ ನಾವು ಸಾಕಷ್ಟು ಕಾರಣಗಳಿಂದ ಕಳ್ಕೊತಾ ಇದ್ವಿ. ವಾಟ್ ಈಸ್ ದಟ್? ಒಂದು ಮ್ಯಾಂಗ್ರೋವ್ಸ್ ನ ಕ್ಲಿಯರ್ ಮಾಡಿ ಪೋರ್ಟ್ ಗಳನ್ನು ಡೆವಲಪ್ ಮಾಡೋದು, ಬೀಚ್ ಟೂರಿಸಂ ಅನ್ನು ಪ್ರಮೋಟ್ ಮಾಡೋದು, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಆಯಿಲ್ ಸ್ಪಿಲ್ಸ್, ಮರೈನ್ ಪೊಲ್ಯೂಷನ್, ಡಂಪಿಂಗ್ ಆಫ್ ವೇಸ್ಟ್, discharge of industrial effluents, okay, commercial activities of coastal regions, okay, aquaculture, okay. So due to these many reasons we are losing mangroves. Exploitation of timber, ಆಯ್ತಾ ಸರ್. ಈಗ ಇಂಟ್ರೊಡಕ್ಷನ್ ಆಯ್ತು, ಇಂಪಾರ್ಟೆನ್ಸ್ ಆಯ್ತು, ಥ್ರೆಟ್ಸ್ ಆಯ್ತು ಆಯ್ತಾ. ಥ್ರೆಟ್ಸ್ ಆಯ್ತು. ನಾವು ಕಮಿಂಗ್ ಟು ಸಿ ಹಿಯರ್, ಲಿಸನ್ ಟು ಮಿ, ಅಂಡರ್ಸ್ಟ್ಯಾಂಡ್ ವೇರ್ ಇಟ್ ಗ್ರೋಸ್, ಎಲ್ಲಿ ಬೆಳೆಯುತ್ತೆ ಅಂತ ನೋಡಿ. This is the peninsular portion of India. ಆಯ್ತಾ, peninsular portion of India. ನೋಡಿ ಎಕ್ಸಾಕ್ಟ್ ಇಲ್ಲಿ ಬೆಳೀತಾ ಇದೆ, ಆಯ್ತಾ. ದಿನ ಬೆಳಗ್ಗೆ ಆದ್ರೆ ಟೈಡ್ಸು, ವೇವ್ಸು, ಸುನಾಮಿ, ಸೈಕ್ಲೋನ್ಸ್ ಬಂದ್ ಹೊಡಿತಿರ್ತ. ಯಾರು ಒಂದು ಒದ ಕೊಟ್ರೆ ತಡ್ಕೊಳಕ್ಕಾಗಲ್ಲ. ಆ ಸುನಾಮಿ ಬಂದು ಹೊಡಿಯುತ್ತೆ ಅಂತಂದ್ರೆ ಆ ದಿನ ಬೆಳಗ್ಗೆ ನ್ಯಾಚುರಲ್ ಡಿಸಾಸ್ಟರ್ಸ್ ಬರ್ತವೆ, ಗುಡ್ ಮಾರ್ನಿಂಗ್ ಹೇಳ್ತವೆ, ಅದನ್ನ ವಿಚ್ಸ್ಟ್ಯಾಂಡ್ ಮಾಡಬೇಕು. ಇದು ಈ ಕಡೆಯಿಂದ ಪ್ರಾಬ್ಲಮ್, ಈ ಕಡೆಯಿಂದನೂ ಪ್ರಾಬ್ಲಮ್. ಯಾಕೆ ಅಂದ್ರೆ ಓಷನ್ಸ್ ಪಕ್ಕದಲ್ಲಿರೋದ್ರಿಂದ ನಿಧಾನಕ್ಕೆ ಮಣ್ಣು ಕರಗ್ತಾ ಇರುತ್ತೆ. ಈ ಸಸ್ಯಗಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ನೋಡಿ, ನೀವು ಜಸ್ಟ್ ಅಬ್ಸರ್ವ್ ಮಾಡಬೇಕು. ಶಿ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಕಂಡೀಷನ್. ಓಕೆ, ಸಸ್ಯಗಳ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ತನ್ನ ರೂಟ್ಸ್ ಇರುತ್ತಲ್ಲ, ರೂಟ್ಸ್ ಅನ್ನ ಭೂಮಿಯ ಆಳಕ್ಕೆ ಚಾಚಿ ಮಣ್ಣನ್ನ ಗಟ್ಟಿಯಾಗಿ ಇಟ್ಕೊಂಡು ಬದುಕಬೇಕು. ಸ್ವಲ್ಪ ಲೂಸ್ ಆಯ್ತು ಅಂತಂದ್ರೂ ಕೂಡ ಕೊಚ್ಕೊಂಡು ಹೋಗುತ್ತೆ. ಪ್ರಪಂಚದಲ್ಲಿ
ಯಾವ್ದಾರೋ ಸ್ಪೀಶೀಸು ಇಷ್ಟೊಂದು ಕಷ್ಟಪಟ್ಟರೆ ನೋಡಿದ್ದೀರ? ಆ ಕಡೆಯಿಂದನೂ ಕಷ್ಟ, ಈ ಕಡೆಯಿಂದನೂ ಕಷ್ಟ. ಆ ಕಡೆ ನೋಡಿ ನ್ಯಾಚುರಲ್ ಡಿಸಾಸ್ಟರ್ಸ್ ಬಂದು ಹಿಟ್ ಮಾಡ್ತಿರ್ತವೆ, ಈ ಕಡೆಯಿಂದ ಮಣ್ಣು ಕರಗ್ತಾ ಇರುತ್ತೆ. ಈ ಸ್ಪೀಶೀಸ್ ಬದುಕಬೇಕು ಅಂದ್ರೆ ತನ್ನ ಬೇರುಗಳನ್ನ ಆಳಕ್ ಚಾಚಿ ಇಡೀ ಭೂಮಿನ ಗಟ್ಟಿಯಾಗಿ ಇಟ್ಕೊಂಡು ಬದುಕಬೇಕು. ಇನ್ನೊಂದು ಹೇಳ್ತೀನಿ, ಇಷ್ಟೆಲ್ಲಾ ಕಷ್ಟ ಇಟ್ಕೊಂಡು ಓಕೆ, ಇಟ್ ಪ್ರೊವೈಡ್ಸ್ ಹ್ಯಾಬಿಟೇಟ್ ಫೆಸಿಲಿಟಿ ಫಾರ್ ಇನ್ಫೈನೈಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ದ ವರ್ಲ್ಡ್. ಅದಕ್ಕೆ ಪಶ್ಚಿಮ ಬಂಗಾಳದ ಜನ ಇದನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಪವಿತ್ರ ತೋಪುಗಳಿಗೆ ನಾವೇನ್ ಬೇವಿನ ಮರ ಪೂಜೆ ಮಾಡ್ತೀವಲ್ಲ, ಆ ತರದನ್ನ ಬಹಳ ಪ್ರೀತಿನ ಸುಂದರಿ ಮರಗಳು ಅಂತ ಕರೀತಾರೆ. ಹಂಗಾಗಿ ಸುಂದರ್ಬನ್ಸ್ ಅಂತ ಹೆಸರು ಬಂದು ದೇ ಆರ್ ನೇಚರ್ ವರ್ಷಿಪರ್ಸ್. ಅಂದ್ರೆ ಅವ್ರು ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಓಕೆ ನ್ಯಾಚುರಲ್ ಡಿಸಾಸ್ಟರ್, ಪಶ್ಚಿಮ ಬಂಗಾಳದ ಜನ, ವೆಸ್ಟ್ ಬೆಂಗಾಲ್ ಪೀಪಲ್, ಓಕೆ ನ್ಯಾಚುರಲ್ ಬೇ ಆಫ್ ಬೆಂಗಾಲ್ ಅಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಗಳ ವಿರುದ್ಧ ವೆಸ್ಟ್ ಬೆಂಗಾಲ್ ನ ಪ್ರೊಟೆಕ್ಟ್ ಮಾಡ್ತಿರೋದು ಯಾರು? ಓಕೆ, ಭೂಮಿ ತಾಯಿಯನ್ನ ಗಟ್ಟಿಗೆ ಹಿಡಿದುಕೊಂಡಿರೋದು ಯಾರು? ಮ್ಯಾಂಗ್ರೋವ್ಸ್. ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಹಾರ್ಡ್ಶಿಪ್ಸ್, ಇಟ್ ಇಸ್ ಪ್ರೊವೈಡಿಂಗ್ ಹ್ಯಾಬಿಟೇಟ್ ಫೆಸಿಲಿಟಿ ಫಾರ್ ಇನ್ಫೈನೈಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ದ ವರ್ಲ್ಡ್. ಇಷ್ಟೆಲ್ಲ ಅಬಿಲಿಟಿ ಇದ್ಮೇಲೆ ಇದು ದೇವರೇ ಇರಬೇಕು ಅಂತ. ಸೊ ದೇ ವರ್ಷಿಪ್ ಮ್ಯಾಂಗ್ರೋವ್ಸ್ ಆಕ್ಚುಲಿ. ಓಕೆ, ಹಾಗಾದ್ರೆ ಇಷ್ಟು ಆರ್ಸ್ ಕಂಡೀಷನ್ಸ್ ಅಲ್ಲಿ ವಾಸ ಮಾಡಬೇಕು ಅಂದ್ರೆ ಇದು ಅಡಾಪ್ಟೇಷನ್ ಮಾಡ್ಕೋಬೇಕಾ? ಎಸ್ ಆರ್ ನೋ? ಇಟ್ ಹ್ಯಾಸ್ ಟು ಅಂಡರ್ಗೋ ಎಕಲಾಜಿಕಲ್ ಅಡಾಪ್ಟೇಷನ್. ಹಾಗಾದ್ರೆ ವಾಟ್ ಆರ್ ದ ಎಕಲಾಜಿಕಲ್ ಅಡಾಪ್ಟೇಷನ್ಸ್ ಇನ್ ಮ್ಯಾಂಗ್ರೋವ್ ವೆಜಿಟೇಷನ್? ಓಕೆ, ಪಾಯಿಂಟ್ ನಂಬರ್ 1 ನೋಡಿ, ಲೊಕೇಟಿ ಅದೇ ನೋಡಿ, ನೀವು ಬೇರೆ ಪ್ಲಾಂಟ್, ಓಕೆ ನಿಮ್ಗೆ ಗೊತ್ತಿರಬೇಕು, ಪ್ಲಾಂಟ್ ಫೋಟೋಸಿಂಥಸಿಸ್ ಟೈಮಲ್ಲಿ ಮಾತ್ರ ಓಕೆ ಕಾರ್ಬನ್ ಡೈಆಕ್ಸೈಡ್ ತಗೊಳತ್ತೆ, ಆಕ್ಸಿಜನ್ ಲಿಬರೇಟ್ ಮಾಡುತ್ತೆ. ಉಳಿದ ಟೈಮಲ್ಲಿ ಪ್ಲಾಂಟು ಕೂಡ ಆಕ್ಸಿಜನ್ ತಗೊಳತ್ತೆ, ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಮಾಡುತ್ತೆ, ಗೊತ್ತಿರಬೇಕು. ಹಾಗಾದ್ರೆ ಹೌ ಡು ಪ್ಲಾಂಟ್ಸ್ ರೆಸ್ಪೈರ್ ಆಕ್ಸಿಜನ್? ಅವು ಅಂದ್ರೆ ನೋಡಿ, ನಾನು ಹೇಳ್ತೀನಿ. ಓಕೆ, ಈ ಒಂದು ಪ್ಲಾಂಟ್ ಇದೆ ಆಯ್ತಾ, ಅದರ ರೂಟ್ಸ್ ಇದೆ. ಓಕೆ ನೋಡಿ, ಈ ಅಟ್ಮಾಸ್ಫಿಯರ್ ನಲ್ಲಿ ಆಕ್ಸಿಜನ್ ಇರುತ್ತೆ. ಇದನ್ನ ಬ್ಯಾಕ್ಟೀರಿಯಾಗಳು ಸಾಯಿಲಿ ಫಿಕ್ಸ್ ಮಾಡುತ್ತೆ. ಆಕ್ಸಿಜನ್ ಸಾಯಿಲಿ ಫಿಕ್ಸ್ ಆದ್ಮೇಲೆ ರೂಟ್ಸ್ ಏನ್ ಮಾಡ್ತವೆ? ಆಕ್ಸಿಜನ್ ತಗೊಂಡು. ದಿಸ್ ಇಸ್ ಹೌ ಪ್ಲಾಂಟ್ಸ್ ರೆಸ್ಪೈರ್ ಆಕ್ಚುಲಿ. ಓಕೆ, ಸೊ ಮೈಕ್ರೋ ಆರ್ಗಾನಿಸಮ್ಸ್ ಏನ್ ಮಾಡ್ತವೆ? ದೇ ಫಿಕ್ಸ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಟು ದ ಸಾಯಿಲ್ ಅಂಡ್ ದಟ್ ಆಕ್ಸಿಜನ್ ಇಸ್ ಅಬ್ಸಾರ್ಬ್ಡ್ ಬೈ ಪ್ಲಾಂಟ್ಸ್. ಇದು ಎಲ್ಲಾ ಪ್ಲಾಂಟ್ಸ್ ಜೀವನದಲ್ಲಿ ಆಗಂತ ಕೆಲಸ. ಇದು ಪ್ರಾಬ್ಲಮ್ ಇದೆ ನೋಡಿ, ರೂಟ್ಸ್ ಸಾಯಿಲ್ ಅಲ್ಲಿ ಇಲ್ಲ, ವಾಟರ್ ಅಲ್ಲಿ ಇದೆ. ಅಂದ್ರೆ ಸಾಯಿಲ್ ಅವೈಲಬಿಲಿಟಿ ಏನಾಗಿದೆ? ಕಮ್ಮಿ ಇದೆ. ರೂಟ್ಸ್ಗೆ ಸಾಯಿಲ್ ಅವೈಲಬಿಲಿಟಿ ಕಮ್ಮಿ ಇದೆ ಆಯ್ತಾ. ಸಾಯಿಲ್ ಅವೈಲಬಿಲಿಟಿ ಕಡಿಮೆ ಇರೋದಕ್ಕೆ ಆಕ್ಸಿಜನ್ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. ಸೊ ಮ್ಯಾಂಗ್ರೋವ್ ಫೇಸಸ್ ಸ್ಕೇರ್ಸಿಟಿ ಆಫ್ ಆಕ್ಸಿಜನ್. ಅಲ್ಲೂ ಕಷ್ಟ ಮತ್ತೆ. ಮ್ಯಾಂಗ್ರೋವ್ ಫೇಸಸ್ ಸ್ಕೇರ್ಸಿಟಿ ಆಫ್ ಆಕ್ಸಿಜನ್. ಅದಕ್ಕೋಸ್ಕರ ಏನ್ ಮಾಡುತ್ತೆ ಅಂತಂದ್ರೆ, ಈ ಪ್ಲಾಂಟ್ ನೋಡಿ ತನ್ನ ಬೇರುಗಳು, ತನ್ನ ರೂಟ್ಸ್ ಅನ್ನ ಆಕಾಶದ ಎತ್ತರಕ್ಕೆ ಚಾಚ್ಬಿಡ್ತಾವ. ಡೆವಲಪ್ಮೆಂಟ್ ಆಫ್ ಸಿಲ್ಟ್ ರೂಟ್ಸ್. ಐ ಕಮ್ ಟು ದಟ್ ಪಾಯಿಂಟ್. ಡೆವಲಪ್ಮೆಂಟ್ ಆಫ್ ಸಿಲ್ಟ್ ರೂಟ್ಸ್ ನೋಡಿ, ನೀವು ಯಾವುದೇ ಮ್ಯಾಂಗ್ರೋವ್ ಟ್ರೀಸ್ ನೋಡಿ, ಅಬ್ಸರ್ವ್ ಯಾಕೆ ಈ ತರ ಚಾಚ್ಕೊಂಡಿದಾವೆ ಅಂತಂದ್ರೆ ನೋಡಿ, ಮ್ಯಾಂಗ್ರೋವ್ಸ್ಗೆ ಸಾಯಿಲ್ ಅವೈಲಬಿಲಿಟಿ ಕಡಿಮೆ ಇದೆ, ಆಕ್ಸಿಜನ್ ಅವೈಲಬಿಲಿಟಿ ಕಡಿಮೆ ಇದೆ, ರೆಸ್ಪಿರೇಷನ್ ಮಾಡಕ್ಕಾಗಲ್ಲ. ಓಕೆ, ತನ್ನ ಬೇರುಗಳನ್ನು ಆಕಾಶದ ಎತ್ತರಕ್ಕೆ ಚಾಚ್ಕೊಂಡ್ಬಿಡ್ತಾವೆ ನೋಡಿ. ಈ ಬೇರುಗಳಲ್ಲಿ ಒಂದು ವಿಶೇಷವಾಗಿರುವಂತ ಪೋರ್ಸ್ ಇರುತ್ತೆ, ನ್ಯೂಮ್ಯಾಟೋಪೋರ್ಸ್ ಅಂತ. ಈ ನ್ಯೂಮ್ಯಾಟೋಪೋರ್ಸ್ ಅಟ್ಮಾಸ್ಫಿಯರ್ ನಿಂದ ಡೈರೆಕ್ಟ್ ಆಗಿ ಆಕ್ಸಿಜನ್ ಹೀರಿಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ದೀಸ್ ಆರ್ ದ ಪೋರ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಅಬಿಲಿಟಿ ಆಫ್ ಅಬ್ಸಾರ್ಬಿಂಗ್ ಆಕ್ಸಿಜನ್ ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರ್. ಓಕೆ, ಸೊ ಅಲ್ಲಿಗೆ ಎರಡು ಹೇಳಿದೆ, ಒಂದು ಡೆವಲಪ್ಮೆಂಟ್ ಆಫ್ ಸಿಲ್ಟ್ ರೂಟ್ಸ್, ಎರಡನೇದು ಡೆವಲಪ್ಮೆಂಟ್ ಆಫ್ ನ್ಯೂಮ್ಯಾಟೋಪೋರ್ಸ್. ಓಕೆ, ಮೂರನೇದು ಥರ್ಡ್ ಎಕಲಾಜಿಕಲ್ ಅಡಾಪ್ಟೇಷನ್ ಬರೋಣ. ಓಕೆ, ಸೊ ವಿಲ್ ಕಮ್ ಟು ದ ಥರ್ಡ್ ಎಕಲಾಜಿಕಲ್ ಅಡಾಪ್ಟೇಷನ್. ಲಿಸನ್ ಹಿಯರ್. ಸೊ ದಿಸ್ ಇಸ್ ಲೀವ್ಸ್. ಈ ಲೀವ್ಸ್ ಅಲ್ಲಿ ಒಂದು ಸ್ಮಾಲ್ ಪೋರ್ಸ್ ಇರ್ತವೆ. ದೇ ಆರ್ ಕಾಲ್ಡ್ ಅಸ್ ಸ್ಟೊಮ್ಯಾಟಾ ಆಯ್ತಾ. ಈ ಸ್ಟೊಮ್ಯಾಟಾ ಓಪನ್ ಆಗ್ತಿರುತ್ತೆ, ಕ್ಲೋಸ್ ಆಗ್ತಿರುತ್ತೆ.
ಓಪನ್ ಆಗ್ತಿರುತ್ತೆ, ಕ್ಲೋಸ್ ಆಗ್ತಿರುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ ಮೆಕ್ಯಾನಿಸಮ್. ಓಕೆ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ ಮೆಕ್ಯಾನಿಸಮ್. ನೋಡಿ ಯಾಕೆ ಓಪನ್ ಆಗುತ್ತೆ ಅಂದ್ರೆ, ಈ ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಸನ್ಲೈಟ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಓಕೆ, ಸನ್ಲೈಟ್ ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂದಾಗ ಸ್ಟೊಮ್ಯಾಟಾ ಓಪನ್ ಆಗುತ್ತೆ. ಓಕೆ, ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸನ್ಲೈಟ್ ಬೇಕು ಅಂದಾಗ ಸ್ಟೊಮ್ಯಾಟಾ ಓಪನ್ ಆಗುತ್ತೆ. ಓಕೆ, ಯಾವಾಗ್ಲೂ ಸ್ಟೊಮ್ಯಾಟಾ ಓಪನ್ ಆಗಿದ್ರೆ ಒಳಗಡೆ ವಾಟರ್ ಇರುತ್ತಲ್ಲ, ರೂಟ್ಸ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ವಾಟರ್ನ, ಅದು ಟ್ರಾನ್ಸ್ಪಿರೇಷನ್ ಆಗ್ಬಿಡುತ್ತೆ. ಟ್ರಾನ್ಸ್ಪಿರೇಷನ್ ಅವಾಯ್ಡ್ ಮಾಡಬೇಕು ಅಂದಾಗ ಸ್ಟೊಮ್ಯಾಟಾ ಕ್ಲೋಸ್ ಆಗುತ್ತೆ. ಓಕೆ, so this is called as opening and closing of stomata mechanism, which happens in every plant. Okay, which happens in every plant. But ಈ ಕೇಸಲ್ಲಿ ಬೇರೆ. ಓಕೆ, ಈ ಕೇಸಲ್ಲಿ ಏನಾಗುತ್ತೆ ಅಂದ್ರೆ, ರೂಟ್ಸ್ ಸಾಲ್ಟ್ ವಾಟರ್ನ ಹೀರ್ಕೊಂಡಿರುತ್ತೆ. ಆ ಸಾಲ್ಟ್ ವಾಟರ್ನ ಪ್ಯೂರಿಫೈ ಮಾಡಿ ಎಕ್ಸೆಸಿವ್ ಸಾಲ್ಟ್ಸ್ ಅನ್ನು ಹೊರ ಹಾಕಬೇಕು ಅಂದಾಗ ಸ್ಟೊಮ್ಯಾಟಾ ಓಪನ್ ಆಗುತ್ತೆ. ಎಕ್ಸೆಸಿವ್ ಸಾಲ್ಟ್ ಅನ್ನು ಸ್ಟೊಮ್ಯಾಟಾ ಓಪನ್ ಆಗುತ್ತೆ. ಒಳಗಿರುವಂತ ಫ್ರೆಶ್ ವಾಟರ್ ಟ್ರಾನ್ಸ್ಪಿರೇಷನ್ ಅವಾಯ್ಡ್ ಮಾಡಬೇಕಂದ್ರೆ ಸ್ಟೊಮ್ಯಾಟಾ ಕ್ಲೋಸ್ ಆಗುತ್ತೆ. These are some of the ecological adaptation which is seen in mangrove vegetation. Countries with mangrove cover. So 113 bracket ಅಲ್ಲಿ 14.79 million hectares. 14.79 million hectares. ಆಯ್ತಾ? Next, continents with largest mangrove cover. Next point. Continents with largest mangrove cover. ಹಾಸನಲ್ಲಿ ತಾನೆ ಮಲ್ನಾಡ್ ಕಾಲೇಜಲ್ಲ ಇರೋದು ಅಲ್ವಾ? ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಸೊ ಫಸ್ಟ್ ಒನ್ ಇಸ್ ಏಷ್ಯಾ, 5.55 million hectares bracket ಅಲ್ಲಿ. ಸೆಕೆಂಡ್ ಇಸ್ ಆಫ್ರಿಕಾ, 3.24 million hectares. ಆಯ್ತಾ? ನೆಕ್ಸ್ಟ್ ಕಂಟ್ರೀಸ್ ವಿತ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಕವರ್. ಫಸ್ಟ್ ಒನ್ ಇಸ್ ಇಂಡೋನೇಷ್ಯಾ, ಬ್ರಾಕೆಟ್ ಅಲ್ಲಿ 19% ಆಫ್ ದ ಗ್ಲೋಬಲ್ ಟೋಟಲ್. 19% ಆಫ್ ದ ಗ್ಲೋಬಲ್ ಟೋಟಲ್. ಸೆಕೆಂಡ್ ಇಸ್ ಬ್ರೆಜಿಲ್, 9% ಆಫ್ 9% ಅಂದ್ರೆ ಗ್ಲೋಬಲ್ ಟೋಟಲ್ 9% ಅಂತ. ನೈಜೀರಿಯಾ 7%. ಮೆಕ್ಸಿಕೋ 6%. ಓಕೆ, ನಾಲ್ಕಕ್ಕೂ ನೋಡಿ ಇಲ್ಲಿ, ನಾಲ್ಕಕ್ಕೂ ಒಂದು ಫ್ಲವರ್ ಬ್ರಾಕೆಟ್ ಹಾಕಿ 40% ಆಫ್ ದ ಗ್ಲೋಬಲ್ ಟೋಟಲ್. ಆಯ್ತಾ? ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ. ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ಐಫನ್ ಹಾಕಿ, ಅಕಾರ್ಡಿಂಗ್ ಟು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್. ಅಕಾರ್ಡಿಂಗ್ ಟು India State of Forest Report 2023. According to India State of Forest Report 2023. ಆಯ್ತಾ? ಟೋಟಲ್ ಮ್ಯಾಂಗ್ರೋವ್ ಕವರ್ ಆಫ್ ಇಂಡಿಯಾ, ಟೋಟಲ್ ಮ್ಯಾಂಗ್ರೋವ್ ಕವರ್ ಆಫ್ ಇಂಡಿಯಾ 4,991 ಸ್ಕ್ವೇರ್ ಕಿಲೋಮೀಟರ್. 4,991 ಸ್ಕ್ವೇರ್ ಕಿಲೋಮೀಟರ್. ಬ್ರಾಕೆಟ್ ಅಲ್ಲಿ 0.15% ಆಫ್ ದ country's total geographical area. 0.15% of the country's total geographical area. States with largest mangrove cover. States with largest mangrove cover. First is West Bengal. Bracket ಅಲ್ಲಿ 42.45% of India's total. 2.45% of India's total. Second is Gujarat, 23.66%. 23.66%. Okay. Third one, Andaman and Nicobar Islands, 12.39%. Aita? So this is distribution of mangroves, global distribution and national distribution. Okay. So this is all about distribution. Next, okay, so mangrove forest of India. ಕೇಳಿಸ್ಕೊಳ್ಳಿ, ಮಿಕ್ಕಿದ್ದು ನಿಮ್ಮ ನೋಟ್ಸ್ ಅಲ್ಲ. ಓಕೆ,
ಇದೊಂದೇ ಡೇಟಾ ಅಪ್ಡೇಟ್ ಮಾಡಬೇಕಾಗಿರೋದು. ಲಿಸನ್ ಹಿಯರ್. ಸೊ ಮ್ಯಾಂಗ್ರೂವ್ ಫಾರೆಸ್ಟ್ ಆಫ್ ಇಂಡಿಯಾ. ಓಕೆ, ವಿ ಹ್ಯಾವ್ 8 ಮ್ಯಾಂಗ್ರೂವ್ ಫಾರೆಸ್ಟ್. 8 ಮ್ಯಾಂಗ್ರೂವ್ ಫಾರೆಸ್ಟ್. ಸುಂದರ್ಬನ್ಸ್, ಬಿಟ್ಕರ್ನಿಕಾ, ಕೃಷ್ಣ ಗೋದಾವರಿ, ಪಿಚಾವರಂ, ಕೇರಳ ಮ್ಯಾಂಗ್ರೂವ್ಸ್, ಗೋವಾ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮ್ಯಾಂಗ್ರೂವ್ಸ್. ಓಕೆ, ಸೊ ಕಚ್ ಮತ್ತು ಕೋರಿ ಕ್ರೀಕ್ ಮ್ಯಾಂಗ್ರೂವ್ಸ್, ಅಂಡಮಾನ್ ನಿಕೋಬಾರ್ ಮ್ಯಾಂಗ್ರೂವ್ಸ್. ಆಯ್ತಾ? ಈಗ ವೆನ್ ಯು ಸ್ಟಡಿ ಅಬೌಟ್ ಎ ಮ್ಯಾಂಗ್ರೂವ್ ಫಾರೆಸ್ಟ್, ಯಾವ ತರ ಓದಬೇಕು? ಒಂದು ಮ್ಯಾಂಗ್ರೂವ್ ಫಾರೆಸ್ಟ್ ಓದ್ಬೇಕಾದ್ರೆ ಯಾವ ತರ ಓದಬೇಕು ಪ್ಲೀಸ್? ಮ್ಯಾಂಗ್ರೂವ್ ಫಾರೆಸ್ಟ್ ಸ್ಟ್ರಕ್ಚರ್. ಮ್ಯಾಂಗ್ರೂವ್ ಫಾರೆಸ್ಟ್ ಸ್ಟ್ರಕ್ಚರ್. ಆಯ್ತಾ? ಮ್ಯಾಂಗ್ರೂವ್ ಫಾರೆಸ್ಟ್ ಸ್ಟ್ರಕ್ಚರ್. ಫಸ್ಟ್ ನೇಮ್, ಸ್ಟೇಟ್, ರಿವರ್ಸ್, ಯುನಿಕ್ನೆಸ್. ಆಯ್ತಾ? ಸರಿ, ಫಸ್ಟ್ ನಾನು ಎರಡಕ್ಕೆ ತೋರಿಸ್ಕೊಡ್ತೀನಿ, ಆಮೇಲೆ ನಾನು ಮಿಕ್ಕಿ ನೀವು ಓದ್ಕೋಬಹುದು. ಓಕೆ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸುಂದರ್ಬನ್ಸ್. ಆಯ್ತಾ? ಸೊ ಕೇಳಿಸ್ಕೊಳ್ಳಿ. ಸುಂದರ್ಬನ್ಸ್ ಎಲ್ಲಿ ಬರುತ್ತೆ? ಲೊಕೇಶನ್ ಇನ್ನೂ ಅಕ್ಯುರೇಟ್ ಆಗಿ ಹೇಳ್ಬೋದು. ಓಕೆ, ಲೊಕೇಶನ್ ಇನ್ನೂ ಅಕ್ಯುರೇಟ್ ಆಗಿ ಹೇಳ್ಬೋದು. ಸೊ ನಾನು ನೋಡಿ ಹೇಳ್ತೀನಿ ಸುಂದರ್ಬನ್ಸ್ ಎಲ್ಲಿ ಬರುತ್ತೆ. ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಮೇಘನಾ ನದಿಗಳ ಡೆಲ್ಟಾಗಳನ್ನು ಕ್ರಿಯೇಟ್ ಮಾಡ್ತಾ, ಭಾರತ ಮತ್ತು ಬಾಂಗ್ಲಾದ ನಡುವೆ ಹಂಚಿಕೆ ಆಗ್ತಾ, ಬಂಗಾಳ ಕೊಲ್ಲಿಗೆ ತೆರೆದುಕೊಳ್ಳುವಂತ ಅರಣ್ಯ ಪ್ರದೇಶವನ್ನ ಸುಂದರ್ಬನ್ಸ್ ಅಂತ ಕರೀತಾರೆ. ಓಕೆ, ಗಂಗಾ ನದಿ, ಐ ಕ್ಯಾನ್ ಸಿ ದ ಲೊಕೇಶನ್ ಆಫ್ ಸುಂದರ್ಬನ್ಸ್. ಓಕೆ, ಸೊ ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಮೇಘನಾ ನದಿಗಳ ಡೆಲ್ಟಾಗಳನ್ನ ಕ್ರಿಯೇಟ್ ಮಾಡ್ತಾ, ಭಾರತ ಮತ್ತು ಬಾಂಗ್ಲಾದ ನಡುವೆ ಹಂಚಿಕೆ ಆಗ್ತಾ, ಬಂಗಾಳ ಕೊಲ್ಲಿಗೆ ತೆರೆದುಕೊಳ್ಳುವಂತ ಅರಣ್ಯ ಪ್ರದೇಶವನ್ನ ಸುಂದರ್ಬನ್ಸ್. ಸೊ ನೇಮ್ ಇಸ್ ಸುಂದರ್ಬನ್ಸ್. ಸ್ಟೇಟ್ ವೆಸ್ಟ್ ಬೆಂಗಾಲ್ಸ್. ರಿವರ್ ಗಂಗಾ, ಬ್ರಹ್ಮಪುತ್ರ, ಮೇಘ. ಯುನಿಕ್ನೆಸ್ ಬಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್. ಓಕೆ, ಸಿ ಡೋಂಟ್ ಗೆಟ್ ಕನ್ಫ್ಯೂಸ್ ಆಗ್ಬೇಡಿ. ಸಿ ಹೈಯೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಇರೋದು ಇಂಡೋನೇಷ್ಯಾದಲ್ಲಿ, ಬಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಇರೋದು ಇಂಡಿಯಾದಲ್ಲಿ. ಓಕೆ, ಅರ್ಥ ಆಗ್ತಿದ್ಯಾ? ಸೊ ವರ್ಲ್ಡ್ಸ್ ಅತಿ ಹೆಚ್ಚು ಮ್ಯಾಂಗ್ರೂವ್ ಫಾರೆಸ್ಟ್ ಇರೋದು ಇಂಡೋನೇಷ್ಯಾದಲ್ಲಿ, ಬಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಸುಂದರ್ಬನ್ಸ್. ಓಕೆ, ಸೊ ಈಗ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಕರಿಬೇಕಾದ್ರೆ ಈಗ ಸ್ವಲ್ಪ ಬಿಲ್ಡಪ್ ಕೊಡ್ಬೇಕಾ ಬೇಡ? ಕೊಡ್ಬೇಕು. ಹಾಗಾದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಅನ್ನ ಕನ್ಸರ್ವೇಷನ್ ಮಾಡೋಕ್ಕೋಸ್ಕರ ಏನೇನ್ ಮಾಡಿದೀವಿ? ಓಕೆ, ಏನೇನ್ ಮಾಡಿದೀವಿ? 1984 ಅಲ್ಲಿ ಇಟ್ ಇಸ್ ಡಿಕ್ಲೇರ್ಡ್ ಅಸ್ ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, ಸುಮ್ಮನೆ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಕೇಳ್ತೀನಿ. ಓಕೆ, ಹೌ ಮೆನಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆರ್ ದೇರ್ ಇನ್ ಇಂಡಿಯಾ? ಅಂದ್ರೆ ಯುನೆಸ್ಕೋದ ಅಡಿಯಲ್ಲಿ ಇಟ್ ಇಸ್ 12. ಓಕೆ, ಬಟ್ ಅಕಾರ್ಡಿಂಗ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಇಟ್ ಈಸ್ 18. ಯುನೆಸ್ಕೋದ ಒಂದು ಕಾರ್ಯಕ್ರಮ ಇದೆ, ಮ್ಯಾಬ್ ಅಂತ, ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ ಅಂತ. ಅಂಡರ್ ಮ್ಯಾಬ್ ಇಟ್ ಈಸ್ 12. ಓಕೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಒಂದು ಕಾರ್ಯಕ್ರಮ ಇದೆ, ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ ಅಂತ. ಅಂಡರ್ ಇಟ್ BRP ಇಟ್ ಈಸ್ 18. ಓಕೆ, ಸೊ 2019 ಅಲ್ಲಿ ಇಟ್ ವಾಸ್ ಡೆಸಿಗ್ನೇಟೆಡ್ ಅಸ್ ರಾಮ್ಸರ್ ಸೈಟ್, ಅಂಡ್ 2022 ಇಟ್ ಬಿಕೇಮ್ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಆಫ್ ಇಂಡಿಯಾ. ಓಕೆ, ಸೊ ದಿಸ್ ಈಸ್ ದ ಫ್ಯಾಕ್ಟ್ಸ್ ಅಟ್ರಿಬ್ಯೂಟೆಡ್ ಟು ಸುಂದರ್ಬನ್ಸ್. ಆಯ್ತಾ? ಸೆಕೆಂಡ್ ಬನ್ನಿ, ಬಿಟ್ಕರ್ನಿಕಾ. ನೋಡಿ ಕೇಳಿಸ್ಕೊಳ್ಳಿ. ಬಿಟ್ಕರ್ನಿಕಾ ಸ್ಟೇಟ್ ಈಸ್ ಒಡಿಶಾ. There are 2 rivers. One is Brahmani, other one is Baitharani. Other one is Baitharani. Okay, name ಆಯ್ತು, ಸ್ಟೇಟ್ ಆಯ್ತು, ರಿವರ್ಸ್ ಆಯ್ತು. ಯುನಿಕ್ನೆಸ್, ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್. ಓಕೆ, ನೋಡಿ ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ ಇರುವಂತ ಸ್ಟೇಟ್, ಎರಡನೇ ಸ್ಟೇಟ್ ಬಂದು ಗುಜರಾತ್. ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ ಇರೋದು ಎರಡನೇ ಸ್ಟೇಟ್ ಬಂದು ಗುಜರಾತ್. ಬಟ್ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು ಒಡಿಶಾ. ನಾಟ್ ಗೆಟಿಂಗ್ ಮ್ಯಾಮ್? ಇನ್ ಟರ್ಮ್ಸ್ ಆಫ್ ಟೋಟಲ್ ಮ್ಯಾಂಗ್ರೋವ್ಸ್, ಓಕೆ, ದ ಸ್ಟೇಟ್ ವಿಚ್ ಈಸ್ ಹ್ಯಾವಿಂಗ್
largest mangrove forest. Second state is Gujarat. Okay, but second largest mangrove forest at one place is Bitkarnika. ಈಗ ಫುಲ್ ಸ್ಟೇಟ್ ತಗೊಂಡಾಗ ಇಟ್ ಇಸ್ ಗುಜರಾತ್, ಬಟ್ ಒಂದು ಸಿಂಗಲ್ ಫಾರೆಸ್ಟ್ ತಗೊಂಡಾಗ ಇಟ್ ಇಸ್ ಒಡಿಶಾ. ಓಕೆ, ಸೊ ಬಿಟ್ಕರ್ನಿಕಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಆಫ್ ಇಂಡಿಯಾ. ಓಕೆ, ಥರ್ಡ್ ಪಾಯಿಂಟ್ ಇಸ್ ಅಲ್ಲಿ ನೋಡಿ ಕೃಷ್ಣ ಗೋದಾವರಿ ಮ್ಯಾಂಗ್ರೋವ್. ಓಕೆ, ಇಟ್ ಇಸ್ ಸ್ಪ್ರೆಡ್ ಅಕ್ರಾಸ್ 3 states. ಓಕೆ, ಒಡಿಶಾ, ಆಂಧ್ರ ಪ್ರದೇಶ್, ತಮಿಳ್ನಾಡು. ಓಕೆ, 4 rivers ಹರಿತವೆ, 4 rivers ಹರಿತವೆ. ಓಕೆ, 4 rivers ಹರಿತವೆ. ಸೊ ಇಲ್ಲಿ ಗಂಗಾ ತಪ್ಪಾಗ್ಬಿಟ್ಟಿದೆ, ಇಟ್ಸ್ ರಾಂಗ್ ಆಕ್ಚುಲಿ, ಗಂಗಾ ಇಸ್ ರಾಂಗ್. ಓಕೆ, ಮಹಾನದಿ, ಕೃಷ್ಣ, ಗೋದಾವರಿ, ಕಾವೇರಿ. ಓಕೆ, ತಮಿಳ್ನಾಡಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಂಡು ಬರುವಂತ ಮ್ಯಾಂಗ್ರೋವ್ಸ್ ಪಿಚಾವರಂ. ಓಕೆ, ಸಖತ್ತಾಗಿದೆ ಮ್ಯಾಂಗ್ರೋವ್ಸ್ ಪಿಚಾವರಂ. ಯಾರು ಹೋಗಿದ್ದೀರಾ? ನೋಬಡಿ? ಸೊ ಇಟ್ಸ್ ವಂಡರ್ಫುಲ್ ಮ್ಯಾಂಗ್ರೋವ್, ಮೆಸ್ಮರೈಸಿಂಗ್. ಏನಾದರೂ ಇಫ್ ಯು ವಾಂಟ್ ಟು ಗೆಟ್ ಮ್ಯಾರಿಡ್ ಅಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಹೋಗ್ಬೋದು. ಸೊ 1 hour ಹೋಗೋಕ್ಕಿಂತ ಹೆಚ್ಚಾಗಿ ಪಿಚಾವರಂ ಹೋಗ್ಬೋದು. ಓಕೆ, ಸೊ ಅಂಡ್ ಅಲ್ಲಿ ಕೇರಳ ಮ್ಯಾಂಗ್ರೋವ್ಸ್ ಬರುತ್ತೆ, ಅದ್ರ ಮೇಲೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಮ್ಯಾಂಗ್ರೋವ್ಸ್ ಬರುತ್ತೆ. ಕೋರಿ ಕ್ರೀಕ್ ಮತ್ತು ಕಚ್ ಮ್ಯಾಂಗ್ರೋವ್ಸ್ ಬರುತ್ತೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ಮ್ಯಾಂಗ್ರೋವ್ಸ್ ಬರುತ್ತೆ. ಓಕೆ, ದೀಸ್ ಆರ್ ದ ಮ್ಯಾಂಗ್ರೋವ್ ಫಾರೆಸ್ಟ್ ಆಫ್ ಇಂಡಿಯಾ. ಓಕೆ, ಈಗ ನೆಕ್ಸ್ಟ್ ಓಕೆ ಲಾಸ್ಟ್ ಓಕೆ, ಇಂಪಾರ್ಟೆನ್ಸ್ ಆಗಿದೆಯಾ? ಅರೆ ಬಾಯ್, ಇಂಪಾರ್ಟೆನ್ಸ್ ಆಗಿದೆ. ಥ್ರೆಟ್ಸ್ ಆಗಿದೆಯಾ? ಥ್ರೆಟ್ಸ್ ಆಗಿದೆ. ಲಾಸ್ಟ್ ಈಸ್ ಕನ್ಸರ್ವೇಷನ್ ಎಫರ್ಟ್ಸ್. Okay, so we come to global conservation and national conservation. Listen to me. Okay, mangroves ಎಲ್ಲಿದೆಯೋ ಗ್ಲೋಬಲಿ ಇಂಪಾರ್ಟೆಂಟ್ ಮ್ಯಾಂಗ್ರೋವ್ಸ್ ಎಲ್ಲಿದೆಯೋ ಆ ಜಾಗಗಳನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕರೀತಾ ಇದೆ, ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರೀತಾ ಇದೆ. So this is the efforts by UNESCO. Okay, globally important mangroves ಎಲ್ಲಿದೆಯೋ ಆ ಜಾಗಗಳನ್ನ ಯುನೆಸ್ಕೋ is declaring them as World Heritage Sites, Biosphere Reserves. Okay, ಸರಿ. ಮ್ಯಾಂಗ್ರೋವ್ಸ್ ಅನ್ನು ಪ್ರೊಟೆಕ್ಟ್ ಮಾಡಕ್ಕೋಸ್ಕರ IUCN ಮತ್ತೆ UNDP ಒಂದು ಗ್ಲೋಬಲ್ ಪ್ರೋಗ್ರಾಮ್ ಅನ್ನ ಶುರು ಮಾಡ್ತು. ದಿಸ್ ಪ್ರೋಗ್ರಾಮ್ ವಾಸ್ ಕಾಲ್ಡ್ as ಮ್ಯಾಂಗ್ರೋವ್ಸ್ ಫಾರ್ ದ ಫ್ಯೂಚರ್ ಇನಿಷಿಯೇಟಿವ್. ಆಯ್ತಾ? ಮ್ಯಾಂಗ್ರೋವ್ಸ್ ಫಾರ್ ದ ಫ್ಯೂಚರ್ ಇನಿಷಿಯೇಟಿವ್ ಅನ್ನ ಇಂಡಿಯಾ ಸೈನ್ ಮಾಡಿದೆ. ಇಂಡಿಯಾ ಸೈನ್ ಮಾಡಲೇಬೇಕು, ಬಿಕಾಸ್ ಇಂಡಿಯಾ ಇಸ್ ಹ್ಯಾವಿಂಗ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್. ಓಕೆ, ಸೈನ್ ಮಾಡಿದ್ಮೇಲೆ ಫಾಲೋ ಮಾಡಲೇಬೇಕಾ? ಓಕೆ, ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಟೆಡ್ ನ್ಯಾಷನಲ್ ಮ್ಯಾಂಗ್ರೋವ್ ಕಮಿಟಿ ಇನ್ 1976. ಓಕೆ, ನ್ಯಾಷನಲ್ ಮ್ಯಾಂಗ್ರೋವ್ ಕಮಿಟಿ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಗಳ ಕುರಿತಂತೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಎವ್ರಿ ಇಯರ್ July 22nd is celebrated as International Mangrove Day. July 26th is celebrated as International Mangrove Day. Okay, ಈಗ ನಿಮಗೆ ಗೊತ್ತಿದೆ, we have 2 types of carbon sink. One is forest, one is oceans. ಆಯ್ತಾ? ಓಕೆ, ಫಾರೆಸ್ಟ್ ಮತ್ತೆ ಓಷನ್ಸ್ ಅಂದ್ರೆ 2 carbon sinks. ಫಾರೆಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕಾರ್ಬನ್ ಗ್ರೀನ್ ಕಾರ್ಬನ್, ಓಷನ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕಾರ್ಬನ್ ಬ್ಲೂ ಕಾರ್ಬನ್. ಸೊ ಯಾವ್ದು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ? ಓಷನ್ಸ್. ಸೊ ಓಷನ್ಸ್ ಆರ್ ದ ಮೇಜರ್ ಸೋರ್ಸ್ ಆಫ್ ಕಾರ್ಬನ್ ಸಿಂಕ್ಸ್. ಸೊ ಓಷನ್ಸ್ ಅನ್ನು ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ದರ್ ಇಸ್ ಇನಿಷಿಯೇಟಿವ್ ಕಾಲ್ಡ್ as ಬ್ಲೂ ಕಾರ್ಬನ್ ಇನಿಷಿಯೇಟಿವ್. ಆಯ್ತಾ? ನೋಡಿ, ಯು ನೋ ದಟ್ ಮ್ಯಾಂಗ್ರೋವ್ಸ್ ಆರ್ ಆಲ್ಸೋ ಪಾರ್ಟ್ ಆಫ್ ಓಷನ್ಸ್. ಎಸ್ ಆರ್ ನೋ? ಸೊ ಬ್ಲೂ ಕಾರ್ಬನ್ ಇನಿಷಿಯೇಟಿವ್ ಇಸ್ ಪ್ರೊಟೆಕ್ಟಿಂಗ್ ಮ್ಯಾಂಗ್ರೋವ್ಸ್. Okay, there is a dedicated global organization in the world which is responsible for protecting mangroves. It is International Society for Mangrove Ecosystem. Okay, it's a dedicated global organization which is responsible for the conservation of mangroves. ಅರ್ಥ ಆಗ್ತಿದೆಯಾ? ಓಕೆ, ಅಂಡ್ ಇನ್ನೊಂದು ಹೇಳ್ತೀನಿ ನೋಡಿ. ಓಕೆ, 2022 ನಲ್ಲಿ UNFCCC ಕನ್ವೆನ್ಷನ್ COP28 ಮೀಟಿಂಗ್ ನಡೀತು 2022 ನಲ್ಲಿ, ವಿಚ್ ವಾಸ್ ಹೆಲ್ಡ್ ಇನ್ ಶರಮ್ ಎಲ್ ಶೇಖ್, ಈಜಿಪ್ಟ್. ಅಲ್ಲಿ COP28 ಮೀಟಿಂಗ್ ನಡೆದಾಗ
ಮ್ಯಾಂಗ್ರೂವ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಎಲ್ಲಾ ಕಂಟ್ರೀಸ್ಗಳು ಸೇರ್ಕೊಂಡು ಒಂದು ಗ್ಲೋಬಲ್ ಪ್ರೋಗ್ರಾಮ್ ಅನ್ನ ಜಾರಿಗೆ ತಂದು. ಇಟ್ ಈಸ್ ಕಾಲ್ಡ್ ಅಸ್ ಮ್ಯಾಕ್. ಓಕೆ, ಮ್ಯಾಂಗ್ರೂವ್ ಅಲೈನ್ಸ್ ಫಾರ್ ಕ್ಲೈಮೇಟ್. ಇದು ಒಂದು. ಅಂಡ್ 2023 ಬಜೆಟ್ ಅಲ್ಲಿ ಮ್ಯಾಂಗ್ರೂವ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂತ ಕಾರ್ಯಕ್ರಮ ಮಿಷ್ಟಿ ಪ್ರೋಗ್ರಾಮ್. ಮಿಷ್ಟಿ ಪ್ರೋಗ್ರಾಮ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮ್ಯಾಂಗ್ರೂವ್ಸ್.